ಸರ್ ಎಲ್ಲರಿಗೂ ನಮಸ್ಕಾರ ಸರ್. ಇದು ನಾನು ನಿಮಗೆ ತೋರಿಸ್ತಾ ಇರೋದು ನಮ್ಮ ಚಿತ್ರದುರ್ಗ ಡಿಸ್ಟಿಕ್ಕು ಚಳ್ಳಕೆರೆಯಲ್ಲಿ ನಿಮಗೆ ಒಂದು ಒಳ್ಳೆ ಸೈಟ್ ತೋರಿಸ್ತೀನಿ. ಕಾರ್ನರ್ ಸೈಟು ಟೋಟಲ್ ನಿಮ್ಗೆ 2 ಸೈಟ್ ಇದೆ ಅಕ್ಕಪಕ್ಕದಲ್ಲಿ. ನಿಮಗೆ 80 ಅಡಿ ರಸ್ತೆ ಇರೋವಂಥ ನಾನು ನಿಮಗೆ ಸೈಟ್ ತೋರಿಸ್ತಾ ಇರೋದು. ಮತ್ತು ಪಕ್ಕದಲ್ಲಿ ನಿಮಗೆ 30 ಫೀಟು ಅಂದರೆ 30 ಅಡಿ ರಸ್ತೆ ಇರೋವಂಥ ಸೈಟು, ಕಾರ್ನರ್ ಸೈಟು. ಸೈಜ್ ಬಂದುಬಿಟ್ಟು ಒಂದು 30-60 ಇದೆ, ಇನ್ನೊಂದು 40-60 ಇದೆ. ನೀವು 2 ತೊಗೊತೀನಿ ಅಂದರೆ ತುಂಬ ಒಳ್ಳೆ ಫೇಸಿಂಗ್ ಸಿಗುತ್ತೆ. ಇಲ್ಲ ನನಗೆ ಒಂದೇ ಸಿಂಗಲ್ ಸಾಕು ಅಂತಂದರೆ ಅದು ತುಂಬ ಕಾರ್ನರ್ ಪ್ರಾಪರ್ಟಿಯಾಗಿ ಒಳ್ಳೆ ಫೇಸಿಂಗ್ ಸಿಗುತ್ತೆ. 80 ಅಡಿ ರಸ್ತೆ ನಿಮಗೆ ಎಲ್ಲಿ ಸಿಗೋದಿಲ್ಲ. ನಿಮಗೆ 80 ಅಡಿ ರಸ್ತೆ ನಿಮಗೆ ಸೈಟುಗಳಲ್ಲಿ ತುಂಬ ಕಡಿಮೆ ಸಿಗೋದು. ಆದರೆ ನಮ್ಮ ಸೈಟುಗಳಿಗೆ 80 ಅಡಿ ರಸ್ತೆ ಇದೆ. ನಿಮಗೆ ಇನ್ನೊಂದೇನಪ್ಪ ಅಂತಂದರೆ ಒಳ್ಳೆ ಸರ್ಕಲ್ಲು ನೋಡಿ. ಇದು ನಮ್ಮ ಚಳ್ಳಕೆರೆ ತಾಲೂಕು ಆಫೀಸ್. ಇದು ಚಳ್ಳಕೆರೆ ತಾಲೂಕು ಆಫೀಸ್ ನೋಡಿ. ಇದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇದು ಸರ್ಕಲ್. ನಂತರ ನಾವು ಇಲ್ಲಿಂದ ಸೇಮ್ ಚಿತ್ರದುರ್ಗ ರೋಡಿಗೆ ನಾವು ಹೋಗ್ತಾ ಇದ್ದೀವಿ. ಈಗ ಚಿತ್ರದುರ್ಗ ರೋಡಲ್ಲಿ ನಮಗೆ ಏನು ಫ್ಲೈಓವರ್ ಬರುತ್ತಾ ಅದೆಲ್ಲ ನಿಮಗೆ ವೀಕ್ಷಣೆ ಮಾಡಿಸ್ತೀನಿ. ತುಂಬ ಒಳ್ಳೆ ಸೈಟು, ಒಳ್ಳೆ ಪ್ರಾಪರ್ಟಿ ಅಂದರೆ ತುಂಬ ಒಳ್ಳೆ ಪ್ರಾಪರ್ಟಿ ನಿಮಗೆ ನೋಡಿ. ಇದು ನಮ್ಮ ಸರ್ಕಾರಿ ಇದು ಸ್ಕೂಲು. ನೆಕ್ಸ್ಟ್ ಹಾಗೆ ಹೋದರೆ ನಮಗೆ ಸೀದಾ ಒಳ್ಳೆ ಸಿಟಿ ಬಿಡ್ತಿರೋವಂಥ ರೋಡ್. ಇದು ತುಂಬ ಚೆನ್ನಾಗಿದೆ. ನಾವು ಇಲ್ಲಿಂದ ಕೇವಲ 1 ಕಿಲೋಮೀಟ್ರ್ ಹೋಗಿದ್ವು ಅಂದರೆ ನಮಗೆ ಕಂಪ್ಲೀಟಾಗಿ ಡೆವಲಪ್ ಆಗಿರುವಂಥ ಸಿಟಿ ಎಲ್ಲ. ಇದು ಕಂಪ್ಲೀಟ್ ಇಲ್ಲಿಂದನೂ ಅಪ್ ಟು ಡೇಟ್ ನಿಮ್ಗೆ ಗೊತ್ತಿದೆ. ತುಂಬ ಜನ ಚಳ್ಳಕೆರೆ ಬಗ್ಗೆ ಗೊತ್ತಿಲ್ಲ ಅಂತಂದರೆ ಅವರು ಸಹ ಇದು ವಿಡಿಯೋದಲ್ಲಿ ನೋಡ್ಬೋದು. ಈಗ ನೆಕ್ಸ್ಟ್ ಸರ್ಕಲ್ ಬರ್ತಾ ಇರೋದು ನಮ್ಮ ಮಹರ್ಷಿ ವಾಲ್ಮೀಕಿ ವೃತ್ತ. ಇದು ವಾಲ್ಮೀಕಿ ನಮ್ಮ ಮಹಾಭಾರತದಲ್ಲಿ ಭಾಳ ಪ್ರಾಮುಖ್ಯತೆಯನ್ನು ವಹಿಸಿರ್ತಾರೆ ಇವರು. ನೆಕ್ಸ್ಟು ಇದರಿಂದ ಮುಂದೆ ಹೋದರೆ ನಮಗೆ ಚಿತ್ರದುರ್ಗ ಕೇವಲ 30 ಕಿಲೋಮೀಟ್ರ್ ನೋಡಿ ಇಲ್ಲಿಂದ. ಇದು ನೆಕ್ಸ್ಟ್ ನಮ್ಗೆ ಸರ್ಕಲ್ ಬರುತ್ತೆ ಕನಕದಾಸರ ಸರ್ಕಲ್. ಕನಕದಾಸರು, ಪುರಂದರದಾಸರು ನಮಗೆ ಎಲ್ಲ ಒಂದು ಒಳ್ಳೆಯ ಒಂದು ಸಂದೇಶವನ್ನು ಕೊಟ್ಟೋಗಿದ್ದಾರೆ. ಬಸವಣ್ಣನವರಾಗಲಿ ಬರುವಂಥ ಒಂದು ಪೀಳಿಗೆಗೆ ಇವರೆಲ್ಲ ನಮಗೆ ಆದರ್ಶ ಒಂದು ಕೊಟ್ಟಿರುವಂಥ ವ್ಯಕ್ತಿಗಳು. ನೆಕ್ಸ್ಟ್ ಹೋದರೆ ಇಲ್ಲಿಂದ ನಮಗೆ ಈ ಜಗಜೀವನ್ ರಾಮ್ ವೃತ್ತ. ಇದು ಜಗಜೀವನ್ ರಾಮ್ನವರು, ಇವ್ರದ್ದು ಸಹ ಒಳ್ಳೆ ಕೊಡುಗೆ ಇದೆ ನಮ್ಮ ದೇಶಕ್ಕೆ. ಹಾಗೆ ಹೋದರೆ ಇಲ್ಲಿಂದ ಸೀದಾ ನಮಗೆ ಇಲ್ಲಿ HPPC ಕಾಲೇಜ್ ಸಿಗುತ್ತೆ. ತುಂಬ ದೊಡ್ಡ ಕಾಲೇಜು ವಿತ್ ಗ್ರೌಂಡ್ ಇದೆ. ಇಲ್ಲೆಲ್ಲ ಕಂಪ್ಲೀಟ್ ನಿಮಗೆ ಡೆವಲಪ್ ಆಗಿರೋವಂಥ ಏರಿಯಾ. ಇದು ತುಂಬ ಚೆನ್ನಾಗಿ ಡೆವಲಪ್ ಇದೆ. ಸಿಟಿ ರೋಡ್ ಬಿಟ್ಟು ಹಿಂಗಿದ್ಮೇಲೆ ಟ್ರಾಫಿಕ್ಕು ಬರೋ ಅಂಥ ಒಂದು ಪೀಳಿಗೆಯಲ್ಲಿ ತುಂಬ ಟ್ರಾಫಿಕ್ ಬೆಳೆಯುತ್ತೆ ಅಂತೇಳಿ ಇವತ್ತಿಗೆ ಇದೆಲ್ಲ ಮುಂದೆ ಆಲೋಚನೆ ಮಾಡಿದ್ದಾರೆ ನೋಡಿ. ಇದೆಲ್ಲ ಒಳ್ಳೆ ಮನೆಗಳು. ಇಲ್ಲಿ ತುಂಬ ಒಳ್ಳೆ ಸಿಟಿ. ಈ ಕಡೆನೂ ಅಷ್ಟೇ ತುಂಬ ಚೆನ್ನಾಗಿ ಸಿಟಿ ಡೆವಲಪ್ ಇದೆ. ಇಲ್ಲಿ ಯಾವುದು 1 ಕೋಟಿಗೂ ಕಮ್ಮಿ ಕಟ್ಟಿಲ್ಲ ಮನೆಗಳು. 1 ಕೋಟಿ ಮೇಲೇ ಎಲ್ಲರೂ ಪ್ರತಿಯೊಂದು ಮನೆ ಕಟ್ಟಿರೋದು. ಇಲ್ಲಿ ತುಂಬ ಒಳ್ಳೆ ಮನೆಗಳು. ಈ ಸಿಟಿ ನಾನು ಯಾಕಪ್ಪ ನಿಮಗೆ ಪರಿಚಯ ಕೊಡ್ತಾ ಇದ್ದೀನಿ ಅಂದರೆ, ತುಂಬ ಜನಕ್ಕೆ ನಮ್ಮ ಚಳ್ಳಕೆರೆ ಅಂತಂದರೆ ಸಿಟಿ ಬೆಂಗಳೂರಲ್ಲಿ ಇರೋವಂಥ ವ್ಯಕ್ತಿಗಳಿಗೆ ಚಳ್ಳಕೆರೆ ಅನ್ನೋದೇ ಗೊತ್ತಿಲ್ಲ. ಸೆಕೆಂಡ್ ಬಾಂಬೆ ಇನ್ ಚಳ್ಳಕೆರೆ, ಸೈನ್ಸ್ ಸಿಟಿ ಚಳ್ಳಕೆರೆ, ಮತ್ತು ಸ್ವಚ್ಛತೆಯಲ್ಲಿ ಚಳ್ಳಕೆರೆ ನೋಡಿ. ಈ ಕಡೆ ಎಲ್ಲ ಮನೆಗಳು ತುಂಬ ಒಳ್ಳೆ ಕ್ವಾಲಿಟಿ ಮನೆಗಳಾಗಿದೆ. ಸುಮಾರು ಕಿಲೋಮೀಟರ್ ಸುಮಾರು. ಮತ್ತು ಇದು ನಮ್ಮ ಬೆಂಗಳೂರು ಟು ಬಳ್ಳಾರಿ ಹೋಗುವಂಥ ಬೈಪಾಸ್ ನೋಡಿ. ಮೇಲ್ಗಡೆ ಏನು ಫ್ಲೈಓವರ್ ಕಾಣ್ತಿದೆಯೋ ಅದು. ಹೀಗೆ ನಾವು ಸ್ಟ್ರೈಟ್ ಹೋದರೆ ನಾವು ಸೀದಾ ನ್ಯಾಷನಲ್ ಹೈವೇಗೆ ಜಾಯ್ನಿಂಗ್ ಆಗ್ತೀವಿ. ಚಿತ್ರದುರ್ಗದಿಂದ ನಾವು ಸೋಲಾಪುರ, ಪುಣೆ, ಬಾಂಬೆ, ದಿಲ್ಲಿ ಎಲ್ಲಿ ಬೇಕಾದ್ರೂ ನಾವು ಹೋಗ್ಬೋದು. ಈ ಕಡೆ ಬೆಂಗಳೂರು ಎಲ್ಲ ಹೋಗ್ಬೋದು ಈ ಫ್ಲೈಓವರಿಂದ. ಇಲ್ಲಿಂದ ನಾವು ಕಟ್ ಆದ ತಕ್ಷಣ ಇದು ನಮಗೆ ಸರ್ವಿಸ್ ರೋಡು. ಸೀದಾ ಬಳ್ಳಾರಿಯಿಂದ ಚಳ್ಳಕೆರೆಗೆ ಬರುವಂಥ ಇದು ಸರ್ವಿಸ್ ರೋಡ್. ಇದು ಈ ಸರ್ವಿಸ್ ರೋಡಲ್ಲಿ ನಾವು ಹೋದರೆ ಸೀದಾ ನಮಗೆ ಆ ಪ್ರಾಪರ್ಟಿ ಸಿಗುತ್ತೆ. ಪ್ರಾಪರ್ಟಿ ಬಗ್ಗೆ ನಾನು ತುಂಬ ಸರಿ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ, ಕೊಡ್ತಾ ಇರ್ತೀನಿ. ಒಳ್ಳೆಯ ಪ್ರಾಪರ್ಟಿಗಳು ಕೊಡೋದೇ ನಮ್ಮ ಉದ್ದೇಶ ಆಗಿರುತ್ತೆ.
ಈ ಸರ್ವಿಸ್ ರೋಡಲ್ಲಿ ನಾವು ಹೋದ್ಮೇಲೆ ನಮಗೆ ಕೇವಲ ನೋಡಿ ಇಲ್ಲಿ ನಮಗೆ ರೈಟಿಗೆ ತಿರ್ಕೊತೀವಿ. ಈಗ ರೈಟಿಗೆ ತಿರ್ಕೊಂಡ್ಮೇಲೆ ನೋಡಿ ಇಲ್ಲಿಂದ ಫ್ಲೈಓವರ್ ಹತ್ತಿದ್ರೆ ನಾವು ಡೈರೆಕ್ಟ್ ಬೆಂಗಳೂರು ಹೋಗ್ಬೋದು. ಇದೇ ಫ್ಲೈಓವರ್ ಹಿಂಗೆ ಹತ್ತಿದ್ರೆ ಆ ಕಡೆ ಬಳ್ಳಾರಿಗೆ ಹೋಗ್ಬೋದು. ನಾವು ಇಲ್ಲಿ ಸರ್ವಿಸ್ ರೋಡಲ್ಲಿ ಟರ್ನ್ ಆದ್ವಿ. ಟರ್ನ್ ಆಗಿದ ತಕ್ಷಣ ನಮಗೆ ಸೀದಾ ನಮ್ಮ ಪ್ರಾಪರ್ಟಿ ಹತ್ರ ಹೋಗ್ತಾ ಇದ್ವಿ. ಈಗ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ. ಇಲ್ಲಿ ಆಲ್ರೆಡಿ ನಮ್ಮ ಪ್ರಾಪರ್ಟಿ ಪಕ್ಕದಲ್ಲಿ ಒಳ್ಳೆ ಒಂದು ಮನೆ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ. ಸರ್ ಇದು 80 ಅಡಿ ರಸ್ತೆ ನೋಡಿ. ಇದು ಹೈವೇ ನಿಮಗೆ ತೋರಿಸಿದ್ದೀನಿ ಆಲ್ರೆಡಿ. ಇದು 80 ಅಡಿ ರಸ್ತೆ. ಎಲ್ಲಿಂದ ಬರುತ್ತೆ ಅಂದರೆ ಇದು ನೋಡಿ, ಈ ಕಲ್ಲಿನಿಂದ, ಬಿಳಿ ಕಲ್ಲಿನಿಂದ ಈ ಯೆಲ್ಲೋ ಕಲರ್ ಕಲ್ಲಿನವರೆಗೂ ನಮಗೆ 80 ಅಡಿ ರಸ್ತೆ ಬರುತ್ತೆ ಕಂಪ್ಲೀಟಾಗಿ. ಮತ್ತು ಈ ಕಡೆ ನಿಮಗೆ 40 ಅಡಿ ಹೈವೇಯಿಂದ ನೇರವಾಗಿ ಅಪ್ರೋಚ್ ರೋಡ್ ಬರುತ್ತೆ ಇಲ್ಲಿಗೆ. ಇದು 40 ಅಡಿ ರಸ್ತೆ ಇಲ್ಲೇವರೆಗೂ. ಈ ಸ್ಥಾನದಿಂದ ಇಲ್ಲಿ ನಮಗೆ 3 ಸೈಟ್ ಇದಾವೆ. ಇವಕ್ಕೆಲ್ಲ 80 ಅಡಿ ರಸ್ತೆ ನಿಮಗೆ ಸಿಗುತ್ತೆ. ಇದಾಯಿತು ನೋಡಿ. ಇದು 60-40 ಸೈಟ್. ಇದು 60-40 ಸೈಟು. ಇದು ನಿಮಗೆ ಪಶ್ಚಿಮಕ್ಕೆ 80 ಅಡಿ ರಸ್ತೆ ಸಿಗುತ್ತೆ ಇದಕ್ಕೆ. ಈ ಕಡೆ ಬಂದ್ಬಿಟ್ಟು ನಿಮಗೆ 30-60 ಸೈಟ್ ಇದು ಪಕ್ಕದ್ದು. 30-60 ಸೈಟಲ್ಲಿ ನಿಮ್ಗೆ 80 ಅಡಿ ರಸ್ತೆ ಇದು ಬರುತ್ತೆ. 30 ಫೀಟ್ ರಸ್ತೆ ನಿಮಗೆ ಈ ಕಡೆ ನಾರ್ತಿಗೆ ಸಿಗುತ್ತೆ. 30 ಫೀಟ್ ರಸ್ತೆ ಇದು ನಮಗೆ ರಸ್ತೆ. ಇಲ್ಲಿಂದ ಕಾರ್ನರ್ ಪ್ರಾಪರ್ಟಿ ಇದು ರಸ್ತೆ ನಮಗೆ ನೀಟ್ ಆ್ಯಂಡ್ ಕ್ಲೀನ್. ಆ ಕಡೆ ಲೇಔಟ್ ಏನಿದೆ ಆ ಲೇಔಟಿಂದ ಇದಕ್ಕೆ ಅಪ್ರೋಚ್ ಇದೆ. ಮತ್ತು ಹಿಂದ್ಗಡೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ನೋಡಿ. ತುಂಬ ಒಳ್ಳೆ ಪಿಲ್ಲರ್ಗಳು ಹಾಕಿ ಒಳ್ಳೆ ಮನೆ ಕಟ್ತಾ ಇದ್ದಾರೆ. ತುಂಬ ಒಳ್ಳೆ ಸಿಟಿ ಸರ್ ಇದು. ಯಾಕೆಂದರೆ ಒಳ್ಳೆ ಪ್ರಾಪರ್ಟಿಗೆ ಬಂಡವಾಳ ಹಾಕಿದರೆ ಅದು ಬೆಳೆಯುತ್ತೆ. ಮತ್ತು ನೋಡಿ ನಾವು ಒಂದು ನಿಮ್ಗೇನು ಹೇಳ್ತೀವಿ, ಈ 80 ಅಡಿ ರಸ್ತೆಯಲ್ಲಿ ಏನಿದೆ, 80 ಅಡಿ ರಸ್ತೆಗೆ ಫ್ರಂಟಲ್ಲಿ ನಾವು ಒಳ್ಳೆ ಒಂದು ಬಾದಾಮಿ ಗಿಡ ಅಥವಾ ಒಂದು ತೆಂಗಿನ ಗಿಡ ಅಥವಾ ಒಂದು ಹೊಂಗೆ ಗಿಡ ಈ ಥರ ಬೆಳೆಸ್ಕೊಂಡ್ರೆ ಇದೆಲ್ಲ ಒಳ್ಳೆ ನಮಗೆ ನೆರಳು ಕೊಡುತ್ತೆ. ನಮ್ಮ ಗಾಡಿ ಪಾರ್ಕಿಂಗ್ಗಳಿಗೆ, ನಮ್ಮ ಮನೆಗೆ ಯಾರಾದರೂ ಗೆಸ್ಟ್ ಬಂದರು ಅವ್ರಿಗೆ ಒಳ್ಳೆ ಪಾರ್ಕ್ ಮಾಡ್ಕೊಳೋದಕ್ಕೆ ಒಳ್ಳೆ ನೆರಳು ಇರುವಂಥ ಗಾಡಿ ಸಿಗುತ್ತೆ. ಅಥವಾ ಈ ಪ್ರಾಪರ್ಟಿನ ನೀವು ಇದು ಒಳ್ಳೆ ಅಪಾರ್ಟ್ಮೆಂಟ್ ಕಟ್ಟಿದ್ರಿ, ಈ ಅಪಾರ್ಟ್ಮೆಂಟ್ ಇರೋವಂಥವ್ರಿಗೆ ಒಂದು ಒಳ್ಳೆ ನೆರಳು ಬೇಕು, ಅವ್ರಿಗೆ ಪಾರ್ಕಿಂಗ್ ಪ್ಲೇಸ್ ಬೇಕು ಅಂದರೆ ಇದು ಫ್ರಂಟಲ್ಲಿ ನಿಮಗೆ ಒಳ್ಳೆ ಅನುಕೂಲ ಸಿಗುತ್ತೆ. ಯಾಕೆಂದರೆ ಇವತ್ತು ಮನೆ ಕಟ್ಟೋದು ಎಷ್ಟು ಇಂಪಾರ್ಟೆಂಟೋ ಪಾರ್ಕಿಂಗ್ ಪ್ಲೇಸ್ಗೆ ಅಷ್ಟೇ ಇಂಪಾರ್ಟೆಂಟು, ಸರಿನಾ? ಯಾಕೆಂದರೆ ಇದಕ್ಕೆಲ್ಲ ಕಂಪ್ಲೀಟ್ ನಿಮಗೆ ಕುಡಿಯೋ ನೀರಿನ ನಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಕಂಪ್ಲೀಟಾಗಿ ನಲ್ಲಿ ವ್ಯವಸ್ಥೆ ಎಲ್ಲ ಆಗಿದೆ. ಆ ಕಡೆನೂ ಒಳ್ಳೆ ರೋಡ್ ಇದೆ. ಎಲ್ಲ ಒಳ್ಳೆ ಡೆವಲಪ್ ಆಗಿರುವಂಥ ನೋಡಿ. ಎಲ್ಲ ಹೊಸ ಹೊಸ ಮನೆ ಕಟ್ಟಿದ್ದಾರೆ. ತುಂಬ ಒಳ್ಳೆ ಚೆನ್ನಾಗಿ ಡೆವಲಪ್ ಇದೆ. ಇದು ನಾನು ನಿಮಗೆ ಸಂಕ್ಷಿಪ್ತವಾಗಿ ಮಾಹಿತಿ ಕೊಟ್ಟಿದ್ದೀನಿ ಅಂತ ತಿಳ್ಕೊತೀನಿ. ನಿಮಗೆ ರೇಟಿನ ವಿಷಯ ಹೇಳಿಲ್ಲ ನಾನು ನಿಮಗೆ ಸೈಟಿಂದ. ನೀವು ಬನ್ನಿ, ಸೈಟ್ ನೋಡಿ ಕೂತ್ಕೊಂಡು ಒಳ್ಳೆ ರೇಟಲ್ಲಿ ಮಾಡಿಕೊಡೋಣ. ಇಷ್ಟು ಹೇಳ್ತಾ ನಾನು ನಿಮಗೆ ವಿಡಿಯೋ ಸಮರ್ಪಣೆ ಮಾಡ್ತೀನಿ. ಇಲ್ಲಿರುವಂಥ ಒಂದು ಪ್ರೈಜು 22,200 ರೂಪಾಯಿ ನಡೀತಾ ಇದೆ. ಆದರೆ ನಾನು ಅಷ್ಟು ಹೇಳಲ್ಲ ರೇಟು, ಸ್ವಲ್ಪ ಅದರಲ್ಲೂ ನೆಗೋಷಿಯಬಲ್ ಮಾಡಿ ಒಳ್ಳೆ ರೇಟಲ್ಲೇ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಇಷ್ಟಪಡ್ತೀನಿ. ಹೈವೇ ತುಂಬ ನಿಯರ್ ಇದೆ. ಆ ಕಡೆ ಎಲ್ಲ ತುಂಬ 2,500 ರೂಪಾಯಿ ಸ್ಕ್ವೇರ್ ಫೀಟ್ ಓಡ್ತಾ ಇದೆ. ಈ ಥರ 80 ಅಡಿ ರಸ್ತೆ ಇರುವಂಥ ಸೈಟುಗಳು ನಿಮ್ಮ ಅದೃಷ್ಟ ಸಿಕ್ಕರೆ. ಓಕೆ, ಜೈ ಹಿಂದ್, ಜೈ ಭಾರತ್. ಎಲ್ಲರಿಗೂ ಇವತ್ತು ಸೂರ್ಯ ಹುಟ್ಟಿದ್ದಾನೆ, ಬೆಳಕು ಎಲ್ಲರ ಜೀವನದಲ್ಲಿ ಸಿಗಲಿ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಬಂದ್ ಮಾಡ್ತಾಯಿದ್ದೀನಿ. ನಾನು ನಿಮಗೆ ಏನೇ ಪ್ರಾಪರ್ಟಿ ಕೊಟ್ಟರು 100% ಲೀಗಲ್ ಇರೋಂಥ ಪ್ರಾಪರ್ಟಿ ಕೊಡ್ತೀನಿ ಸ್ನೇಹಿತರೆ. ಜೈ ಹಿಂದ್, ಜೈ ಭಾರತ್. ಮತ್ತೊಮ್ಮೆ